ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ಮಿಸ್ಟರ್ ಆರೆಂಜ್ ಜುಲ್ಫ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ತಮ್ನೈಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಕಂಟೆಂಟ್ ಏನಿದೆ ಅಂತ. ನನಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡಿ ಕೇಳ್ತಿದ್ರು, ಬ್ರೋ ಡಿಸ್ಕ್ ಡ್ರೈವ್ ಎಡಿಷನ್ ತಗೊಂಡ್ರೆ ಚೆನ್ನಾಗಿರುತ್ತೋ ಅಥವಾ ಡಿಜಿಟಲ್ ಎಡಿಷನ್ ತಗೊಂಡ್ರೆ ಚೆನ್ನಾಗಿರುತ್ತೋ ಅಂತ, ಯಾವ್ದು ವರ್ತು ಆ ದುಡ್ಡುಗೆ ಯಾವ್ದು ಓಕೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಈ ವಿಡಿಯೋದಲ್ಲಿ ಎಲ್ಲ ಟಾಪ್ ಟು ಬಾಟಮ್ ಇವೆರಡರಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಪರ್ಫಾರ್ಮೆನ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಬರುತ್ತಾ, ಏನೇನು ಡಿಫ್ರೆನ್ಸ್ ಇದೆ, ಇದ್ರ ಪ್ರೈಸ್ ಎಷ್ಟು ಎಲ್ಲ ಗೊತ್ತಾಗುತ್ತೆ. ಈ ವಿಡಿಯೋ ಫುಲ್ ಕೊನೆ ತನಕ ನೋಡಿ. ಫಸ್ಟು ಪರ್ಫಾರ್ಮೆನ್ಸು. ಗೈಸ್, ಇವೆರಡೂ ಕನ್ಸೋಲಲ್ಲಿ ಯಾವುದೇ ಥರದ ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಇಲ್ಲ. ಸೇಮ್ ಸಿ ಪಿ ಯು, ಸೇಮ್ ಜಿ ಪಿ ಯು, ಎರಡರಲ್ಲೂ ಸೇಮ್ ಗ್ರಾಫಿಕ್ಸು, ಸೇಮ್ FPS. ಒಂದೇ ಒಂದು ಡಿಫ್ರೆಂಟ್ ಅಂದರೆ ಇದರಲ್ಲಿ ನೋಡಿ, ಇದು ಸ್ಲಿಮ್ ಆಗಿದೆ, ಏನೂ ಇಲ್ಲ ಇದರಲ್ಲಿ, ಡಿಸ್ಕ್ ಡ್ರೈವ್ ಇಲ್ಲ. ಇದು ನೋಡಿ, ಬ್ಲೂ ರೇ ಡಿಸ್ಕ್ ಡ್ರೈವ್ ಕೊಟ್ಟಿರ್ತಾನೆ, ಅದೊಂದೇ ಎಕ್ಸ್ಟ್ರಾ. ಅದು ಬಿಟ್ಟರೆ ನಥಿಂಗ್ ಎಕ್ಸ್ಟ್ರಾ ಗಾಯ್ಸ್. ಯಾವುದೇ ಥರದ ಗ್ರಾಫಿಕ್ಸು ಎಕ್ಸ್ಟ್ರಾ ಇಲ್ಲ, ಯಾವುದೇ ಥರದ FPS ಎಕ್ಸ್ಟ್ರಾ ಇಲ್ಲ, ಸೇಮ್ ಬರುತ್ತೆ. ಬಟ್ ನೀವು ಯಾವ ಡಿಸ್ಪ್ಲೇ ಯೂಸ್ ಮಾಡ್ತೀರಾ ಮತ್ತು ಯಾವ HDMI ಕೇಬಲ್ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. 2.1 ಸಪೋರ್ಟ್ ಆಗೋ HDMI ಕೇಬಲ್ ಆದರೆ ಎಲ್ಲ ಫೀಚರ್ಸು ಆಕ್ಸೆಸ್ ಮಾಡ್ಬೋದು ನೀವು PS5ಇಂದ. ನೆಕ್ಸ್ಟು ಪ್ರೈಸ್ ಡಿಫ್ರೆನ್ಸು ಗೈಸ್. ಪ್ರೈಸ್ ಡಿಫ್ರೆನ್ಸ್ ಜಾಸ್ತಿನೇ ಇದೆ. PS5 ಡಿಜಿಟಲ್ ವರ್ಷನ್ನು ತುಂಬ ಚೀಪಾಗಿದೆ, 45,000ಗೆಲ್ಲ ಸಿಗುತ್ತೆ. ಅದೇ ನೀವು ಡಿಸ್ಕ್ ಡ್ರೈವ್ ಎಡಿಷನ್ಗೆ ಹೋಗ್ತೀರಾ ಅಂದರೆ 55,000 ಗೈಸ್. ಬರೀ ಡಿಸ್ಕ್ ಡ್ರೈವ್ಗೋಸ್ಕರ 10,000 ಎಕ್ಸ್ಟ್ರಾ ಆಗುತ್ತೆ. ಆದರೆ ಪರವಾಗಿಲ್ಲ, ಯಾಕೆ ಅಂದರೆ ನೀವು ಇದೇ ಡಿಜಿಟಲ್ ಎಡಿಷನ್ಗೆ ಮುಂದೆ ನಿಮಗೆ ಡಿಸ್ಕ್ ಡ್ರೈವ್ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ತಗೊಂಡು ಡಿಸ್ಕ್ ಡ್ರೈವ್ನ ಈಸಿಯಾಗಿ ಫಿಟ್ ಮಾಡ್ಕೊಬೋದು. ಸೋನಿ ಪ್ಲೇ ಸ್ಟೇಷನ್ ಅವ್ರು ಅಫಿಷಿಯಲ್ ಆಗೇ ಬಿಟ್ಟಿದ್ದಾರೆ ಅದನ್ನು, ಡಿಸ್ಕ್ ಡ್ರೈವ್ನ ಸುಮ್ಮನೆ ಪ್ಲಗ್ ಆ್ಯಂಡ್ ಪ್ಲೇ ಥರ ತಗೊಂಡು ಇಲ್ಲಿ ಫಿಕ್ಸ್ ಮಾಡಿದ್ರೆ ಸಾಕು, ವರ್ಕ್ ಆಗುತ್ತೆ. ಆದರೆ ನೀವು ಸಪ್ರೇಟಾಗಿ ತಗೊಂಡು ಹಾಕೋಬೇಕಂದ್ರೆ 19,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಗೈಸ್. ಅದೊಂದಷ್ಟೇ ಪ್ರಾಬ್ಲಮ್ಮು. ಬಟ್ ಇವಾಗ ಅರ್ಜೆಂಟ್ಗೆ ನಮ್ಮ ಹತ್ರ 45,000 ಇದೆ, ನನಗೆ ಹೊಸ ಕನ್ಸೋಲೇ ಬೇಕು ಅಂತ ಅನ್ನೋರು ಡಿಜಿಟಲ್ ಎಡಿಷನ್ನ ಚೂಸ್ ಮಾಡ್ಬೋದು. ನೆಕ್ಸ್ಟು ಗೇಮ್ಸ್ ಪರ್ಚೇಸಿಂಗು. ಗೇಮ್ಸ್ ಪರ್ಚೇಸಿಂಗ್ ಬಂದರೆ ನನ್ನ ಪ್ರಕಾರ ಡಿಸ್ಕ್ ಡ್ರೈವ್ ಎಡಿಷನ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ನೀವು ಈಸಿಯಾಗಿ ಆನ್ಲೈನಲ್ಲಿಂದನೂ, ಈಗ ಆನ್ಲೈನ್ ಡಿಜಿಟಲ್ ವರ್ಷನಲ್ಲಿ ಏನು ಡೌನ್ಲೋಡ್ ಮಾಡ್ತೀರಲ್ಲ ಆ ಗೇಮ್ಸ್ನ ಆನ್ಲೈನಿಂದ ಕೂಡ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು. ಅಥವಾ ನೀವು ಸೋನಿ ಪ್ಲೇ ಸ್ಟೇಷನ್ನು ಅಥವಾ ಬೇರೆ ಯಾವುದಾದ್ರೂ ವೆಬ್ಸೈಟಿಂದ ಈ ಥರ CD-ಗಳನ್ನ ತಗೊಂಡು ಆಡ್ಕೊಬೋದು ಡೈರೆಕ್ಟಾಗಿ. ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಆದರೂ CD-ಗಳಿದ್ರೆ ಅವ್ರ ಹತ್ರ ನೀವು ಇಸ್ಕೊಂಬಿಟ್ಟು ಗೇಮ್ ಆಡಿ ವಾಪಸ್ ಕೊಡ್ಬೋದು. ಅಥವಾ ಸೆಕೆಂಡ್ ಹ್ಯಾಂಡಲ್ಲಿ ಎಲ್ಲಿಂದಾದರೂ ಆಡ್ಬಿಟ್ಟು ಯೂಸ್ ಮಾಡಿರೋದನ್ನ ರೀಸೇಲ್ ಮಾಡ್ತಿರ್ತಾರಲ್ಲ ಅದನ್ನು ಬೈ ಮಾಡ್ಬೋದು. ಅಥವಾ ನೀವು ಆಡ್ಬಿಟ್ಟು ನಿಮಗೆ ಬೇಜಾರಾದರೆ ಈ CD-ನ ಮತ್ತೆ ನೀವು ರೀಸೇಲ್ ಮಾಡ್ಬೋದು, ಅದರಿಂದನೂ ಕಾಸು ಮಾಡ್ಕೋಬೋದು. ಇಷ್ಟೆಲ್ಲ ಹೆಲ್ಪ್ಫುಲ್ ಇದೆ ಈ ಡಿಸ್ಕ್ ಡ್ರೈವ್ ಎಡಿಷನ್ನು. ಆದರೆ ನಾನು ಇದ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ಬಿಡ್ತೀನಿ. ಏನಂದರೆ ನೀವೇನಾದರೂ ಇವಾಗ ಹಳ್ಳಿಗಳು, ರೂರಲ್ ಏರಿಯಾಗಳಲ್ಲಿ ಇರ್ತೀರಾ, ಇವತ್ತು GTA 6 ರಿಲೀಸ್ ಆಗುತ್ತೆ, ಸಡನ್ನಾಗಿ ಹೋಗ್ಬಿಟ್ಟು ನೀವು ಈ ಡ್ರೈವ್ನ ತಗೊಳಕ್ಕಾಗಲ್ಲ. ಹೋಗಿ ಯಾವುದೋ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಕೊಂಬಿಟ್ಟು ಬಂದು ಆಡೋಕ್ಕಾಗಲ್ಲ. ಆ ಟೈಮಲ್ಲೂ ಪರವಾಗಿಲ್ಲ ಅಲ್ಲ, ಇದರಲ್ಲಿ ಆನ್ಲೈನಿಂದ ಕೂಡ ಡೌನ್ಲೋಡ್ ಮಾಡ್ಬೋದು ಇರುತ್ತೆ, ಬಿಟ್ಟ ತಕ್ಷಣನೇ ಡೌನ್ಲೋಡ್ ಮಾಡ್ಕೊಂಡು ಆಡ್ಬೋದು, ಆ ಪ್ರಾಬ್ಲಮ್ ಕೂಡ ಇಲ್ಲ ಗೈಸ್. ನೆಕ್ಸ್ಟು ಈ ಡಿಜಿಟಲ್ ಎಡಿಷನಲ್ಲಿ ಬರೀ ಆನ್ಲೈನಿಂದ ಮಾತ್ರನೇ ಗೇಮ್ಸ್ನ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ. ನಿಮಗೆ ನೋಡಿ CD ಡ್ರೈವೇ ಇಲ್ಲ, CD ಹಾಕಿ ಏನು ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೆ ನೆಟ್ ಸ್ಪೀಡು ತುಂಬ ಸ್ಪೀಡ್ ಇರಬೇಕು ಅಂದ್ಕೊಳ್ಳಿ. ಯಾಕೆ ಅಂದರೆ ನೀವು ಪೂರ್ತಿ ಡೌನ್ಲೋಡ್ ಮಾಡೋಕ್ಕೆ ಆನ್ಲೈನಿಂದ ಮಾತ್ರ ಸಾಧ್ಯ. ಇದರಲ್ಲಿ ಡೈರೆಕ್ಟಾಗಿ ಕಾಪಿ ಆಗುತ್ತೆ. ನೀವು CD ಹಾಕಿದ್ರೆ ವಿತಿನ್ 5-10 ಮಿನಿಟ್ಸಲ್ಲಿ ಕಾಪಿ ಆಗೋಗ್ಬಿಡುತ್ತೆ ಡೈರೆಕ್ಟ್. ಇದರಲ್ಲಿ ಹಂಗಾಗಲ್ಲ, ಆನ್ಲೈನಿಂದ ಡೌನ್ಲೋಡ್ ಆಗಬೇಕು. ನಿಮ್ಮ ನೆಟ್ ಸ್ಪೀಡ್ ಕೂಡ ಡಿಪೆಂಡ್ ಆಗುತ್ತೆ, ಫುಲ್ ಸ್ಪೀಡಾಗಿರಬೇಕು ಅಂದ್ಕೊಳ್ಳಿ. ಹಂಗಿದ್ರೆ ಮಾತ್ರ, ನಿಮ್ಮ ನೆಟ್ ಸ್ಪೀಡ್ ಫುಲ್ ಸ್ಪೀಡಾಗಿದ್ದರೆ ಮಾತ್ರ ಡಿಜಿಟಲ್ ಎಡಿಷನ್ಗೆ ಹೋಗಿ ಗೈಸ್. ಡಿಜಿಟಲ್ ಎಡಿಷನ್ನಲ್ಲಿ ನೀವು ಗೇಮ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಪ್ಲೇ ಸ್ಟೇಷನ್ ಅಫಿಷಿಯಲ್ ಸ್ಟೋರಿಂದನೇ ಮಾಡಬೇಕು. ನೀವು ಬೇರೆ ಯಾವುದೇ ವೆಬ್ಸೈಟಿಂದ CD ಬೈ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಹತ್ರ CD ಡ್ರೈವೇ ಇರಲ್ಲ ಇದರಲ್ಲಿ. ಮತ್ತು ನೀವು ಯಾವುದೇ ಫ್ರೆಂಡ್ಸ್ ಹತ್ರ ಇರೋ CD-ನ ತಗೊಂಡು ಇಸ್ಕೊಂಡು ಆಡೋಕ್ಕಾಗಲ್ಲ. ಮತ್ತು ನೀವು ಬೈ ಮಾಡಿರೋ ಗೇಮ್ನ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಕ್ಕಾಗಲ್ಲ. ಮತ್ತು ಆಮೇಲೆ ಇನ್ನೊಂದೇನೆಂದರೆ ಹಂಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಹೆಂಗೆ ಅಂದರೆ ಪ್ಲೇ ಸ್ಟೇಷನ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಾವು 3 ಮೆಂಬರ್ಸ್ ಜೊತೆ ಕನ್ಸೋಲ್ ಶೇರಿಂಗ್ ಮಾಡ್ಬೋದು. ಅದು ಯೂಸ್ ಆಗುತ್ತೆ. ಲೈಕ್ ಈ CD ನನಗೆ ಕನ್ಸೋಲ್ ಶೇರಿಂಗ್ ಗೊತ್ತಾದ ಮೇಲೆ ಈ CD ಡ್ರೈವು ವೇಸ್ಟ್ ಅನ್ನಿಸ್ತು. ಯಾಕೆ ಅಂದರೆ ನಿಮ್ಮ ಹತ್ರ CD ಇರುತ್ತೆ ಇಲ್ಲಿ, ಲೈಕ್ ಬೆಂಗಳೂರಲ್ಲಿ ನೀವು ಈ CD ಇಟ್ಕೊಂಡು ಗೇಮ್ ಆಡ್ತಿರ್ತೀರಾ, ನಿಮ್ಗೆ ಇನ್ನೊಬ್ಬ ಫ್ರೆಂಡು ಮಂಗಳೂರಲ್ಲಿ ಇರ್ತಾನೆ, ಅವನಿಗೆ ತಗೊಂಡೋಗಿ ಈ CD ಕೊಡಬೇಕು ಅಂದರೆ ನೀವು ಮಂಗಳೂರಿಗೆ ಬಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ಕೊರಿಯರ್ ಮಾಡೋಕ್ಕೆ ಕಷ್ಟ, ಅದೆಲ್ಲ ಹಿಂಸೆ. ಬಟ್ PS Plus ಸಬ್ಸ್ಕ್ರಿಪ್ಷನ್ ತಗೊಬಿಟ್ರೆ ಕನ್ಸೋಲ್ ಶೇರಿಂಗ್ ಮಾಡ್ಬೋದು. ಅವ್ನು ಮಂಗಳೂರಲ್ಲಿ ಕೂತ್ಕೊಂಡೆ
ನಿಮ್ಮ ಬೆಂಗಳೂರಲ್ಲಿ ಬೈ ಮಾಡಿರ್ತೀರಲ್ಲ ಗೇಮ್ ಅದನ್ನ ಡೈರೆಕ್ಟಾಗಿ ಆಡ್ಕೊಬೋದು. ಇದೊಂದು ಯೂಸ್ಫುಲ್ ಅಂತ ಹೇಳ್ತೀನಿ. ಮತ್ತು ಸ್ಟೋರೇಜ್ ಆ್ಯಂಡ್ ಡೌನ್ಲೋಡ್ಸು, ಇದರಲ್ಲಿ ನೀವೇನೇ ಡೌನ್ಲೋಡ್ ಮಾಡಬೇಕು ಅಂದರೂ ನೆಟ್ ಸ್ಪೀಡ್ ಫುಲ್ ಸ್ಪೀಡ್ ಆಗಿರಬೇಕು ನೋಡಿ ಹೇಳ್ತಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಡಿಜಿಟಲ್ ಎಡಿಷನ್, ನಿಮ್ಮ ನೆಟ್ ಕರೆಕ್ಟಾಗಿಲ್ಲ ಅಂದರೆ ಯಾವ ಕಾರಣಕ್ಕೂ ಡಿಜಿಟಲ್ ಎಡಿಷನ್ಗೆ ಹೋಗಲೇಬೇಡಿ. ನಿಮ್ಮ ಕೈಲಿ ಯೂಸ್ ಮಾಡೋಕ್ಕೆ ಕಷ್ಟ ಆಗೋಗ್ಬಿಡುತ್ತೆ ಈ ಕನ್ಸೋಲ್ನೇ. ಬಟ್ ಇದರಲ್ಲಿ ಡೈರೆಕ್ಟಾಗಿ ಈ CD ಹಾಕಿದ ತಕ್ಷಣ 5 ಮಿನಿಟ್ಸಿಗೆ ಕಾಪಿ ಆಗುತ್ತೆ. ಸ್ಟೋರೇಜ್ ಇನ್ನೇನು ಗೊತ್ತೇ ಇರುತ್ತೆ, ಎರಡರಲ್ಲೂ ಸೇಮು. ಇದರಲ್ಲಿ ಕಾಪಿ ಮಾಡಿದ್ರು ಕೂಡ ನಿಮ್ಮದು ಸ್ಟೋರೇಜು 1 TB ಫಿಲ್ ಆದರೆ ನೀವು ಡಿಲೀಟ್ ಮಾಡಿ ಮತ್ತೆ ಕಾಪಿ ಮಾಡ್ಕೊಳ್ಳೇಬೇಕು. ಅದರಲ್ಲೇನು ಡಿಫ್ರೆನ್ಸ್ ಬರೋಲ್ಲ. ಇಲ್ಲಾಂದರೆ ಎರಡಕ್ಕೂ ಸೇಮು, ಎರಡಕ್ಕೂ SSD ಹಾಕ್ಲೇಬೇಕು. ಸ್ಟೋರೇಜ್ದು ನಾವೇನು ಮಾಡೋಕ್ಕಾಗಲ್ಲ, ತೊಗೊಬೇಕಾದ್ರೆ ಏನು ತೊಗೊಂಡಿರ್ತೀವಿ ಅದೇ ಸ್ಟೋರೇಜು. ನಾವು ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ SSD ಹಾಕ್ಲೇಬೇಕು ಎರಡಕ್ಕೂ. ನೀವೇನಾದರೂ ಆನ್ಲೈನಲ್ಲೇ ಗೇಮ್ ಬೈ ಮಾಡೋರಾದರೆ, ಮತ್ತು ನೀವು ಫಿಸಿಕಲ್ ಕಾರ್ಡ್ ಕಲೆಕ್ಷನ್ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳಲ್ಲ ಅಂದರೆ, ಮತ್ತು ನಿಮಗೆ ಚೀಪಾಗಿ ಅರ್ಜೆಂಟ್ಗೆ ಒಂದು PS5 ಕನ್ಸೋಲ್ ಬೇಕು, ಅದು ಹೊಸದೇ ಬೇಕು ಅನ್ನೋರು, ಮತ್ತು ನಿಮ್ಮ ಇಂಟರ್ನೆಟ್ ಸ್ಪೀಡು ಫುಲ್ ಮಸ್ತ್ ಸ್ಪೀಡ್ ಆಗಿರೋರು ಡಿಜಿಟಲ್ ಎಡಿಷನ್ಗೆ ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. 10,000 ರೂಪಾಯಿ ಉಳಿಸ್ಬೋದು ಇದರಲ್ಲಿ. ಮತ್ತು ಈ ಡಿಸ್ಕ್ ಡ್ರೈವ್ ಎಡಿಷನ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಅಂದರೆ, ಯಾರೆಲ್ಲ CD ಕಲೆಕ್ಷನ್ ಮಾಡ್ತಾರೆ, ಅದ್ರ ಇಂಟ್ರೆಸ್ಟ್ ಇರುತ್ತೆ CD ಕಲೆಕ್ಷನ್ ಮಾಡೋ ಅಂಥದ್ದು, ಮತ್ತು ಯಾರೆಲ್ಲ ಫ್ರೆಂಡ್ಸ್ಗಳ ಹತ್ರ ಗೇಮ್ಸ್ನ ಬಾರೋ ಮಾಡ್ಕೊಂಡು ಆಡ್ತೀರಾ, ಮತ್ತು ಯಾರಾದರೂ PS4 ಮುಂಚೆಯಿಂದ ಇಟ್ಕೊಂಡಿದ್ರೆ ಅವ್ರ ಹತ್ರ ಹಳೆ CDಗಳಿರುತ್ತೆ ಓಲ್ಡ್ ಗೇಮ್ಸ್ದು, ಆ ಗೇಮ್ಸ್ದು CDಗಳನ್ನ ಇದರಲ್ಲೇ ಯೂಸ್ ಮಾಡ್ಕೊಬೋದು ಅವರು. ಮತ್ತು ಯಾರಾದರೂ ನಾವು ಗೇಮ್ಸ್ ಆಡ್ಬಿಟ್ಟು ನಾನು ಅದನ್ನು ರೀಸೇಲ್ ಮಾಡ್ತೀನಿ, ನಾನು ಸುಮ್ಮನೆ ಇಟ್ಕೊಂಡು ಅದನ್ನು ಯೂಸ್ ಮಾಡದೆ ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಅನ್ನೋ ಅಂಥವ್ರು, ಮತ್ತು ನಾನು ಈ ಡ್ರೈವ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ HD ಮೂವೀಸ್ ನೋಡ್ತೀನಿ ಅನ್ನೋ ಅಂಥವ್ರು, ಅವರೆಲ್ಲ ಡಿಸ್ಕ್ ಡ್ರೈವ್ಗೆ ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ಡಿಸ್ಕ್ ಡ್ರೈವ್ ಹಾಕ್ಸ್ಕೋಬೇಕು ಅಂತ ಹೋದ್ರೂ 8,000 to 9,000 ನಾನು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಕೊನೆಗೆ ಎರಡೂ ಕನ್ಸೋಲ್ಸು ಸೇಮ್ ಪರ್ಫಾರ್ಮೆನ್ಸ್ ಇದೆ. ಈ ಎರಡರಲ್ಲಿ ಯಾವ್ದು ಚೂಸ್ ಮಾಡಬೇಕು ಅನ್ನೋದು ನಿಮ್ಮ ಗೇಮ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ, ಇವೆರಡರಲ್ಲಿ ಯಾವ್ದು ಚೂಸ್ ಮಾಡಿದ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು. ಮತ್ತು ಈ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ಗೋಸ್ಕರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಗೈಸ್. ಬಾಯ್ ಬಾಯ್, ಲವ್ ಯು.